ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಏಪ್ರಿಲ್ 18, 2023 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಸುದ್ದಿ ವಿಶ್ಲೇಷಣೆಗೂ ಮುಂಚೆ ಇರುವಂತಹ ಸ್ಮಾಲ್ ಅನೌನ್ಸ್ಮೆಂಟ್ ಅಂದರೆ UPSC ಪ್ರಿಪರೇಷನ್ ಕುರಿತಾಗಿ ಏಪ್ರಿಲ್ 24ನೇ ತಾರೀಕಿನಂದು ಪ್ರಿಲಿಮ್ಸ್ ಕಮ್ ಮೇನ್ಸ್ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಈ ಒಂದು ಬ್ಯಾಚಲ್ಲಿ ಎನ್ರೋಲ್ಮೆಂಟನ್ನು ಪಡ್ಕೋಬೇಕು ಅನ್ನುವಂಥ ಇಚ್ಛೆ ಇದ್ದರೆ ಇಲ್ಲಿರುವಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನನ್ನು ಮಾಡ್ಕೋಬೋದು. ಹಾಗೂ ಇಲ್ಲಿರುವಂಥ ನಂಬರ್ಗೆ ಕಾಲ್ ಮಾಡಿದರೆ ಹೆಚ್ಚಿನ ಮಾಹಿತಿಯನ್ನು ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಡಿಮ್ಯಾಂಡ್ ಫಾರ್ ಸೇಮ್ ಸೆಕ್ಸ್ ಮ್ಯಾರೇಜಸ್ ರಿಕಗ್ನೈಸೇಷನ್ ಈಸ್ ಅರ್ಬನ್ ಎಲಿಟಿಸ್ಟ್ ವೀವ್ ಸೆಂಟರ್ ಹಾಗೂ ದ ಪಿಟಿಷನ್ಸ್ ಅರೌಂಡ್ ಸೇಮ್ ಸೆಕ್ಸ್ ಮ್ಯಾರೇಜ್. ಈ ಆರ್ಟಿಕಲ್ಗಳನ್ನು ನಾವು GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಸೆಂಟ್ರಲ್ ಗೌರ್ಮೆಂಟ್ನ ಒಪಿನಿಯನ್ ಯಾವ ರೀತಿಯಾಗಿದೆ ಹಾಗೂ ಕೆಲವೊಂದಿಷ್ಟು ರೈಟ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ಬೋದು, ಈ ಮೊದಲು ಇರತಕ್ಕಂತಹ ಪಾಲಿಸೀಸ್ಗಳಾಗಿರ್ಬೋದು, ರೈಟ್ಸ್ ಯಾವ ರೀತಿಯಾಗಿ ವಿರುದ್ಧವಾಗಿ ತೋರಿಸುತ್ತೆ. ಸೊ ಇದರ ಒಂದು ಕನ್ಸರ್ನನ್ನು ನಾವು ಈ ಎರಡು ಆರ್ಟಿಕಲ್ಸ್ಗಳನ್ನು ಕ್ಲಬ್ ಮಾಡ್ತಾ ಕನ್ಸಿಡರ್ ಮಾಡ್ಬೋದು. ಇಶ್ಯೂ ನಿಮಗೆ ಆಲ್ರೆಡಿ ಗೊತ್ತೇ ಇದೆ. ಸೇಮ್ ಸೆಕ್ಸ್ ಮ್ಯಾರೇಜನ್ನು ನಾವು ಲೀಗಲೈಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಜನ ಸುಪ್ರೀಂ ಕೋರ್ಟಲ್ಲಿ ಪಿಟಿಷನ್ಸನ್ನು ಹಾಕ್ತಾ ಇದ್ದಾರೆ. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಇವರಿಗೆ ಲೀಗಲ್ ಸ್ಟೇಟಸನ್ನು ಕೊಡಬೇಕು ಅಂತ. ಇದರಿಂದ ಅವ್ರಿಗೆ ಸೊಸೈಟಿನಲ್ಲಿ ರಿಕಗ್ನೈಸೇಷನ್ ಸಿಕ್ಕತ್ತೆ ಹಾಗೂ ಕೆಲವೊಂದಿಷ್ಟು ಎಂಟೈಟಲ್ಮೆಂಟ್ಗಳನ್ನು ಸಹ ಅವರು ಪಡೆದುಕೊಳ್ಬೋದು. ಸರ್ಕಾರದಲ್ಲಿ ಕೊಡ್ತಕ್ಕಂಥ ಫೆಸಿಲಿಟೀಸ್ಗಳನ್ನು ಸಹ ಪಡೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಮಕ್ಕಳನ್ನು ಅಡಾಪ್ಟೇಷನ್ ಮಾಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿಯೂ ಸಹ ಅವ್ರಿಗೆ ಮ್ಯಾರೇಜ್ ಸ್ಟೇಟಸ್ ಸಹಕಾರಿಯಾಗುತ್ತೆ. ಈ ನಿಟ್ಟಿನಲ್ಲಿ ಇದೊಂದು ವೇ ಫಾರ್ವರ್ಡ್ ಅಂತ ಕನ್ಸಿಡರ್ ಮಾಡ್ಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆದರೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಯಾಕೆ ಪರ್ಮಿಷನನ್ನು ಕೊಡ್ತಾ ಇಲ್ಲ, ಇದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡೋದಾದರೆ ಮೊದಲೇದಾಗಿ ನೆದರ್ಲ್ಯಾಂಡ್ ಕಂಟ್ರಿಯಲ್ಲಿ ಫಸ್ಟ್ ಟೈಮ್ ಸೇಮ್ ಸೆಕ್ಸ್ ಮ್ಯಾರೇಜಸ್ಗೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ತರಲಾಗುತ್ತೆ. 2000 ಈ ಕಾನೂನನ್ನು ತಂದಾದ ಮೇಲೆ ಸಾಕಷ್ಟು ಕಂಟ್ರೀಸ್ಗಳು ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಲೀಗಲ್ ಸ್ಟೇಟಸನ್ನು ಕೊಡ್ತಾ ಬಂದಿದ್ದಾವೆ. ಸರಿಸುಮಾರು 34 ದೇಶಗಳಲ್ಲಿ ಸೇಮ್ ಸೆಕ್ಸ್ ಮ್ಯಾರೇಜನ್ನು ಲೀಗಲೈಸ್ ಆಗಿ ಮಾಡಿದ್ದಾರೆ ಅಥವಾ ಕೋರ್ಟ್ಗಳು ಸಹ ಡಿಸಿಷನನ್ನು ಕೊಟ್ಟಿದೆ. ಸೊ ಒಂದು ಲೀಗಲ್ ಸ್ಟೇಟಸನ್ನು ನಾವು 34 ಕಂಟ್ರೀಸ್ಗಳಲ್ಲಿ ಕಾಣ್ಬೋದು. ಹಾಗೂ 50 ಕಂಟ್ರೀಸ್ಗಳಲ್ಲಿ ಸೇಮ್ ಸೆಕ್ಸ್ ಕಪಲ್ಸ್ಗಳು ಮಕ್ಕಳನ್ನು ಇವತ್ತು ದತ್ತು ತೆಗೆದುಕೊಳ್ಬೋದು ಅನ್ನುವಂಥ ಪ್ರೊವಿಷನ್ಸ್ಗಳು ಸಹ ಇದ್ದಾವೆ. ಸೊ ಅಮೇರಿಕನ್ ಸೋಷಿಯಲ್ ರಿವ್ಯೂ ಇಲ್ಲಿರುವಂಥ ಅಕಾಡೆಮಿಕ್ ರಿಸಲ್ಟ್ಸ್ಗಳು ಹೇಳುತ್ತೆ, ಸೇಮ್ ಸೆಕ್ಸ್ ಪೇರೆಂಟ್ಸ್ ಇರ್ತಾರಲ್ಲ ಅವರು ಮಕ್ಕಳನ್ನು ಬೆಳೆಸೋದ್ರಲ್ಲಿ, ಚೈಲ್ಡ್ ಕೇರ್ ತೋರಿಸೋದ್ರಲ್ಲಿ ಹೆಚ್ಚಿನ ಪರ್ಫಾರ್ಮೆನ್ಸನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದಾಗಿ ಹೇಳ್ತಾ ಇದ್ದಾರೆ. ಹಾಗೂ ಡೆಲ್ಲಿ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಇವರು ಹೇಳೋ ಪ್ರಕಾರ ಸೇಮ್ ಸೆಕ್ಸ್ ಪ್ಯಾರೆಂಟ್ಸ್ ಹಾಗೂ ಹೆಟಿರೋಸೆಕ್ಷುವಲ್ ಪ್ಯಾರೆಂಟ್ಸ್ ಇಬ್ಬರು ಈಕ್ವಲಿ ಇವತ್ತು ಮಕ್ಕಳನ್ನು ಬೆಳೆಸೋದ್ರಲ್ಲಿ ಕೆಪಾಬಲ್ ಇದ್ದಾರೆ. ಹಾಗಾಗಿ ಇವರು ಸಹ ಸೇಮ್ ಸೆಕ್ಸ್ ಪ್ಯಾರೆಂಟೇಜನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇನ್ನು ಯೂನಿಯನ್ ಗೌರ್ಮೆಂಟ್ನ ಒಂದು ವಾದ ಅಂತಂದರೆ ಸೇಮ್ ಸೆಕ್ಸ್ ಮ್ಯಾರೇಜ್ ಇವತ್ತು ಕೇವಲ ಅರ್ಬನ್ ಇಲೈಟಿಸ್ಟ್ಗಳ ವ್ಯೂ ಆಗಿದೆ. ಇವತ್ತು ಜುಡಿಷಿಯರಿ ಏನಾದರೂ ನ್ಯೂ ಸೋಷಿಯಲ್ ಇನ್ಸ್ಟಿಟ್ಯೂಷನನ್ನು ಕ್ರಿಯೇಟ್ ಮಾಡಿದರೆ, ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಏನೇ ಕ್ರಿಯೇಟ್ ಮಾಡಿದ್ರೂ ಸಹ ಇದು ಮ್ಯಾಟರ್ ಆಫ್ ರೈಟ್ ಆಗೋದಿಲ್ಲ. ಯಾಕೆಂದರೆ ಇದು ಕಂಪ್ಲೀಟ್ಲಿ ಪಾರ್ಲಿಮೆಂಟ್ನ ಒಂದು ಜ್ಯೂರಿಸ್ಡಿಕ್ಷನಲ್ಲಿ ಬರುತ್ತೆ. ಕೋರ್ಟ್ ಇದನ್ನು ಡಿಸೈಡ್ ಮಾಡುವಂತಿಲ್ಲ. ಸೇಮ್ ಸೆಕ್ಸ್ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಯೂನಿಯನ್ ಗೌರ್ಮೆಂಟ್ನ ಒಂದು ಸಾಲಿಡ್ ವೀವ್ ಅಂತಂದರೆ ಇದು ಹೋಲಿ ಯೂನಿಯನ್ ಅಂತ ಕನ್ಸಿಡರ್ ಮಾಡುತ್ತೆ. ಈ ಒಂದು ಮ್ಯಾರೇಜ್ ಏನಿದೆಯಲ್ಲ ಬಯಾಲಜಿಕಲಿ ಮ್ಯಾನ್ ಆ್ಯಂಡ್ ವುಮೆನ್ ಮಧ್ಯೆ ಮಾತ್ರ ಆಗುವಂಥದ್ದು ಅಂತ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ವಾದ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಹಾಗೂ ನ್ಯಾಷನಲ್ ಕಮಿಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಹೇಳೋ ಪ್ರಕಾರ ಒಂದು ವೇಳೆ ನಾವು ಸೇಮ್ ಸೆಕ್ಸ್ ಮ್ಯಾರೇಜನ್ನು ಅಲೌ ಮಾಡಿದರೆ ಇದು ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2015 ಪ್ರೊವಿಷನನ್ನು ವೈಲೇಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ 2015 ಒಂದು ಪ್ರೊವಿಷನ್ ಅಂತಂದರೆ ಮಕ್ಕಳನ್ನು ನಾವು ದತ್ತು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸಿಂಗಲ್ ಮ್ಯಾನ್ ಇರ್ತಾರಲ್ಲ ಅವರು ಯಾವುದೇ ರೀತಿಯಾದಂತಹ ದತ್ತು ತೆಗೆದುಕೊಳ್ಳಿಕ್ಕೆ ಪ್ರೊವಿಷನನ್ನು ನಾವು ಕಾಣ್ತಾ ಇಲ್ಲ. ಗರ್ಲ್ ಚೈಲ್ಡನ್ನು ಅವರು ದತ್ತು ತೆಗೆದುಕೊಳ್ಳುವಂತಿಲ್ಲ ಅಂತ ಕಾನೂನು ಹೇಳುತ್ತೆ. ಒಂದು ವೇಳೆ ಸೇಮ್ ಸೆಕ್ಸ್ ಮ್ಯಾರೇಜನ್ನು ಅಲೌ ಮಾಡಿದರೆ 2 ಮೆನ್ ಏನಾದರೂ ಮ್ಯಾರೇಜ್ ಆದರೆ ಅಡಾಪ್ಟೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಜುವೆನೈಲ್ ಜಸ್ಟಿಸ್ ಆ್ಯಕ್ಟಲ್ಲಿರುವಂಥ ಪ್ರೊವಿಷನನ್ನು ವೈಲೇಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಚೈಲ್ಡ್ ರೈಟ್ಸ್ ಕಮಿಷನ್ ಹೈಲೈಟ್ ಮಾಡಿರೋ ಪ್ರಕಾರ ಕ್ಯಾಥೋಲಿಕ್ ಯೂನಿವರ್ಸಿಟಿ ಆಫ್ ಅಮೇರಿಕಾ ಇವರು ಮಾಡಿರುವಂಥ ಒಂದು ಸ್ಟಡಿಯ ಆಧಾರದ ಮೇಲೆ ಸೇಮ್ ಸೆಕ್ಸ್ ಕಪಲ್ಸ್ಗೆ ಇರುವಂತಹ ಮಕ್ಕಳ ಒಂದು ಎಮೋಷ್ನಲ್ ಕಂಡೀಷನ್ ಯಾವ ರೀತಿಯಾಗಿರುತ್ತೆ, ಹೆಚ್ಚಿನ ಎಮೋಷ್ನಲ್ ಪ್ರಾಬ್ಲಮ್ಸನ್ನು ಮತ್ತು ಸೋಷಿಯಲ್ ಸ್ಟಿಗ್ಮಾವನ್ನು ಅವರು ಫೇಸ್ ಮಾಡಬೇಕಾಗುತ್ತೆ ಕಂಪ್ಯಾರೇಟಿವ್ಲಿ ಹಿಟ್ರೋಜಿನಿಯಸ್ ಪೇರೆಂಟ್ಸ್ ಅನ್ನುವಂಥ ಒಂದು ಸ್ಟಡಿಯನ್ನು ಸಹ ಇವರು ಹೈಲೈಟ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾರೆ. ನಾವು ಸೇಮ್ ಸೆಕ್ಸ್ ಮ್ಯಾರೇಜನ್ನು ಲೀಗಲೈಸ್ ಆಗಿ ಮಾಡ್ತಾ ಇದ್ದೀವಿ ಅಂತಂದರೆ
ಇರ್ರೆಸ್ಪೆಕ್ಟಿವ್ ಆಫ್ ಸೆಕ್ಷುವಲ್ ಓರಿಯೆಂಟೇಷನ್. ಸಿವಿಲ್ ರೈಟ್ಸನ್ನು ಸಹ ನಾವು ಪ್ರೊವೈಡ್ ಮಾಡ್ದಂಗಾಗುತ್ತೆ, ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡ್ದಂಗಾಗುತ್ತೆ. ಹಾಗೂ ಫ್ಯಾಮಿಲಿ ಸ್ಟೇಟಸನ್ನು ಎಲ್ಲರಿಗೂ ಸಹ ಸೇಮ್ ಸೆಕ್ಸ್ ಕಪಲ್ಸ್ಗಳು ಸಹ ಫ್ಯಾಮಿಲಿ ಸ್ಟೇಟಸನ್ನು ಹೊಂದುವಂಥದ್ದಾಗಲಿ, ಹಾಗೂ ಅವರ ಒಂದು ಮೆಂಟಲ್ ಹೆಲ್ತನ್ನು ಸಹ ಇಲ್ಲಿ ಕನ್ಸಿಡರ್ ಮಾಡ್ದಂಗಾಗುತ್ತೆ. ಹಾಗೂ ಸೆಕ್ಷುವಲ್ ಓರಿಯೆಂಟೇಷನ್ಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಸ್ಟಿಗ್ಮಾವನ್ನು ಸಹ ನಾವು ಕಡಿಮೆ ಮಾಡ್ದಂಗಾಗುತ್ತೆ. ಇನ್ನು ಸೇಮ್ ಸೆಕ್ಸ್ ಮ್ಯಾರೇಜನ್ನು ಸಪೋರ್ಟ್ ಮಾಡದೇ ಇರುವಂತಹ ಪಾಯಿಂಟ್ಸ್ಗಳು ಯಾವ ರೀತಿಯಾಗಿದೆ, ರಿಲಿಜಿಯಸ್ ಬಿಲೀಫ್ಸ್ ಆಗಿರ್ಬೋದು, ಟ್ರೆಡಿಷ್ನಲ್ ಫ್ಯಾಮಿಲಿ ಸಿಸ್ಟಮನ್ನು ಸಹ ಇದು ಡಿಸ್ಟರ್ಬ್ ಮಾಡುವಂಥದ್ದಾಗಲಿ, ಮಕ್ಕಳಿಗೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ ಇದು ಆಲ್ರೆಡಿ, ಇವರ ಒಂದು ಎಮೋಷ್ನಲ್ ಪ್ರಾಬ್ಲಮ್ ಅಥವಾ ಅವರ ಒಂದು ಸೋಷಿಯಲ್ ಸ್ಟಿಗ್ಮಾಗೆ ಸಂಬಂಧಪಟ್ಟಂತೆಯೂ ಸಹ ನಾವು ಕನೆಕ್ಟ್ ಮಾಡ್ಕೋಬೋದು. ಹಾಗೂ ಸೋಷಿಯಲ್ ಕಾನ್ಸಿಕ್ವೆನ್ಸಸ್ ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ನಾವು ಸೇಮ್ ಸೆಕ್ಸ್ ಮ್ಯಾರೇಜನ್ನು ಲೀಗಲೈಸ್ ಮಾಡೋದು ಕ್ವಶನ್ ಮಾರ್ಕ್ ಆಗುತ್ತೆ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಸೇಮ್ ಸೆಕ್ಸ್ ಮ್ಯಾರೇಜನ್ನು ಸಪೋರ್ಟ್ ಮಾಡ್ತಾ ಇದೆ, ಆದರೆ ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ರೀತಿಯಂಥ ಸಪೋರ್ಟ್ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿ ಕಾಣ್ಬೋದು. ಈ ಆರ್ಟಿಕಲ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಡೈಮೆನ್ಷನ್ಸ್ಗಳನ್ನು ಕವರ್ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಇಂಡಿಯಾ ಟು ಹೋಸ್ಟ್ ಸಮಿಟ್ ಆನ್ ಬುದ್ಧಿಸಮ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 1 ಅಡಿನಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಏನಿದೆ ಅಂದರೆ, ಭಾರತ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಬುದ್ಧಿಸಮ್ಗೆ ಸಂಬಂಧಪಟ್ಟಂಥ ಸಮಿಟನ್ನು ಹೋಸ್ಟ್ ಮಾಡಲಿದೆ. ಇದರಲ್ಲಿ ಸರಿಸುಮಾರು 30 ಕಂಟ್ರೀಸ್ಗಳ ಒಂದು ಪಾರ್ಟಿಸಿಪೇಷನನ್ನು ನಾವು ಕಾಣ್ಬೋದು. ಏಪ್ರಿಲ್ 20 ಹಾಗೂ 21ರಲ್ಲಿ ಈ ಒಂದು ಸೆಷನ್ ನಡೆಯುತ್ತೆ ಅಥವಾ ಸಮಿಟ್ ನಡೆಯುತ್ತೆ. ಸೊ ಈ ಒಂದು ಸಮಿಟ್ನ ಮೇಜರ್ ಕನ್ಸರ್ನ್ ಯಾವ ರೀತಿಯಾಗಿದೆ ಅಂತಂದರೆ, ಯಾವ ರೀತಿಯಂಥ ಡಿಸ್ಕಷನ್ಸ್ಗಳನ್ನು ನಾವು ಇಲ್ಲಿ ಕಾಣಬಹುದು. ಬುದ್ಧಿಸ್ಟ್ ರಿಲೇಟೆಡ್ ಇರತಕ್ಕಂಥ ಕೆಲವೊಂದಿಷ್ಟು ಪ್ರಾಕ್ಟೀಸಸ್ಗಳಾಗಿರ್ಬೋದು, ಟೀಚಿಂಗ್ಸ್ಗಳಾಗಿರ್ಬೋದು, ಹಾಗೂ ಮೇಜರ್ಲಿ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಪಾವರ್ಟಿ ಹಾಗೂ ಬೇರೆ ಕಂಟ್ರಿಗಳ ಮಧ್ಯೆ ಇರತಕ್ಕಂಥ ಕಾನ್ಫ್ಲಿಕ್ಟ್ ಆಗಿರ್ಬೋದು. ಹಾಗೂ ಭಾರತ ಬೌದ್ಧ ಧರ್ಮದ ಉಗಮ ಸ್ಥಾನ ಅಂತ ಅನಿಸ್ಕೊಂಡಿದೆ. ಬುದ್ಧಿಸಮ್ನ ಬರ್ತ್ ಪ್ಲೇಸ್ ಅಂತ ಭಾರತವನ್ನು ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಈ ಒಂದು ಕಾನ್ಫರೆನ್ಸನ್ನು ಮೋದಿಜಿಯವರು PM ಅವರು ಓಪನ್ ಮಾಡಲಿದ್ದಾರೆ ಅನ್ನುವಂಥದ್ದಾಗಿ, ಹಾಗೂ ಇದರಲ್ಲಿರ್ತಕ್ಕಂಥ ಡಿಸ್ಕಷನ್ ಬೇಸಿಕಲಿ 4 ಥೀಮ್ನ ಆಧಾರದ ಮೇಲೆ ನಡೆಯುತ್ತೆ. ಬುದ್ಧಿಸಮ್ಗೆ ಸಂಬಂಧಪಟ್ಟಂತೆ ಬುದ್ಧ, ಧಮ್ಮ, ಪೀಸ್ ಆಗಿರ್ಬೋದು, ಹಾಗೂ ಎನ್ವಿರಾನ್ಮೆಂಟಲ್ ಕ್ರೈಸಿಸ್ಗೆ ರಿಲೇಟೆಡ್ ಇರುವಂತೆ ಹೆಲ್ತ್, ಸಸ್ಟೈನಬಿಲಿಟಿಯನ್ನು ಕಾಣ್ಬೋದು. ಹಾಗೂ ನಲಂದ ಬುದ್ಧಿಸ್ಟ್ ಟ್ರೆಡಿಷನನ್ನು ನಾವು ಯಾವ ರೀತಿಯಾಗಿ ಪ್ರಿಸರ್ವ್ ಮಾಡಬೇಕು ಅಂತ, ಬುದ್ಧಿಸ್ಟ್ ಪಿಲಿಗ್ರಿಮೇಜ್ಗೆ ಸಂಬಂಧಪಟ್ಟಂತೆ ಹಾಗೂ ಲಿವಿಂಗ್ ಹೆರಿಟೇಜ್ಗೆ ಸಂಬಂಧಪಟ್ಟಂತೆಯೂ ಸಹ ಇಲ್ಲಿ ಡಿಸ್ಕಷನ್ ನಡೀತಕ್ಕಂಥ ಸಾಧ್ಯತೆ ಇದೆ. ಈ ಥೀಮ್ನ ಆಧಾರದ ಮೇಲೆ ಡಿಸ್ಕಷನ್ ನಡೆಯುತ್ತೆ ಅನ್ನುವಂಥದ್ದಾಗಿ. ಇನ್ನು ಮುಂದಿನ ಆರ್ಟಿಕಲ್, ಅ ಕಲ್ಚರ್ ಆಫ್ ಕೊಹೇಜನ್ ಟು ಸೇವ್ ಯಂಗ್ ಲೈವ್ಸ್ ಆನ್ ಕ್ಯಾಂಪಸಸ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ರಿಲೇಟೆಡ್ ಇರುವಂಥ ಇಶ್ಯೂಸಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಈ ಒಂದು ಆರ್ಟಿಕಲ್ನ ಕೋರ್ ಇನ್ಫಾರ್ಮೇಷನ್ ಅಂತಂದರೆ, ಕಾಲೇಜ್ ಕ್ಯಾಂಪಸಸ್ಗಳಲ್ಲಿ ಅದರಲ್ಲೂ ಟೆಕ್ನಾಲಜಿ ರಿಲೇಟೆಡ್ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಸರಿಸುಮಾರು 61 ಸ್ಟೂಡೆಂಟ್ಸ್ಗಳ ಒಂದು ಸೂಸೈಡ್ ಕಂಡೀಷನನ್ನು ನಾವು ಕಾಣ್ಬೋದು. 2018 ಹಾಗೂ 23ರ ಡ್ಯೂರೇಷನಲ್ಲಿ ಸರಿಸುಮಾರು 61 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಕ್ಯಾಂಪಸಸ್ಗಳ ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳ ರೋಲ್ ಆನ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯಂಥ ಅಟ್ಮಾಸ್ಫಿಯರನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ, ಫ್ಯಾಮಿಲಿ ರಿಲೇಟೆಡ್ ಇರ್ತಕ್ಕಂಥ ಕನ್ಸರ್ನ್ಸ್ಗಳನ್ನು ನಾವು ಯಾವ ರೀತಿಯಾಗಿ ಕಾಣ್ಬೋದು ಅಂತಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಫ್ಯಾಮಿಲಿ ಸಪೋರ್ಟನ್ನು ನಾವು ಕನ್ಸಿಡರ್ ಮಾಡ್ತಾ ಹೋದರೆ ಇವಾಗ ಹೆಚ್ಚು ನಾವು ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳನ್ನು ಕಾಣ್ತಾ ಇದ್ದೀವಿ. ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳಲ್ಲಿ ವರ್ಕಿಂಗ್ ಪೇರೆಂಟ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಬೇಕಾಗುವಂತಹ ಮೆಂಟರಿಂಗ್ ಸಿಗ್ತಾ ಇಲ್ಲ. ಜಾಯಿಂಟ್ ಫ್ಯಾಮಿಲೀಸ್ಗಳಲ್ಲಿ ಯಾವ ರೀತಿಯಂಥ ಮೆಂಟರಿಂಗ್ ಸಿಕ್ಕತ್ತೆ, ಅಥವಾ ಇಲ್ಲಿ ಇಂಡಿವಿಜುವಲ್ ಕನ್ಸರ್ನ್ ಇರುತ್ತೆ, ಕೇರ್ ಇರುತ್ತೆ, ಅಥವಾ ಎಮೋಷ್ನಲಿ ಏನಾದರೂ ಡೌನ್ ಆಗಿದ್ದರೆ ಆ ಸಂದರ್ಭದಲ್ಲಿ ರಿಕಗ್ನೈಸ್ ಮಾಡ್ತಾರೆ. ನ್ಯೂಕ್ಲಿಯರ್ ಫ್ಯಾಮಿಲಿನಲ್ಲಿ ಯಾವುದೇ ರೀತಿಯಂಥ ರಿಕಗ್ನೈಸೇಷನ್ ಇರಲ್ಲ, ಅನ್ನೋಟಿಸ್ಡ್ ಆಗಿರುವಂಥ ಕಂಡೀಷನ್ಸ್ಗಳು ತುಂಬ ಇರುತ್ತೆ. ಸೊ ಐಸೋಲೇಷನ್ ಸಿಚುವೇಶನ್ಸ್ ತುಂಬ ಇರುತ್ತೆ ಅನ್ನುವಂಥದ್ದಾಗಿ. ಹಾಗೂ ಹೈಯರ್ ಎಜುಕೇಷನ್ ಅಂತ ನಾವು ಕನ್ಸಿಡರ್ ಮಾಡಿದರೆ, ಹೈಯರ್ ಎಜುಕೇಷನ್ ಸಂದರ್ಭದಲ್ಲಿ ಇಲ್ಲಿ ಸ್ಟೂಡೆಂಟ್ಗಳ ಮಧ್ಯೆ ಕಮ್ಯುನಿಕೇಷನ್ಸ್ ತುಂಬ ಕಡಿಮೆ ಇರೋದಾಗಲಿ, ಸೀನಿಯರ್ಸ್ಗಳ ಮಧ್ಯೆ ಆಗಿರ್ಬೋದು, ಅಥವಾ ಟೀಚರ್ಸ್ಗಳ ಮಧ್ಯೆ ಇರ್ಬೋದಾಗಿರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಎಲ್ಲ ಕಮ್ಯುನಿಕೇಷನ್ಸ್ ಏರಿಯಾಗಳನ್ನು ನೋಡಿದ್ರೆ ಇವತ್ತು ಸ್ಟೂಡೆಂಟ್ಸ್ಗಳಿಗೆ ಸಾಕಷ್ಟು ಕಮ್ಯುನಿಕೇಷನ್ ಪ್ಲ್ಯಾಟ್ಫಾರ್ಮೇ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅವರ ಒಂದು ಐಸೋಲೇಷನ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ನ್ಯೂಕ್ಲಿಯರ್ ಫ್ಯಾಮಿಲಿ ಒಂದು ಕಾಂಟ್ರಿಬ್ಯೂಷನ್ ಆಗಿರ್ಬೋದು, ಈ ಒಂದು ಇನ್ಸ್ಟಿಟ್ಯೂಷನ್ಸ್ಗಳ ಅಟ್ಮಾಸ್ಫಿಯರ್ ಸಹ ಹೆಚ್ಚಿನ ಒಂದು ಸ್ಟ್ರೆಸ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಹಾಗೂ ಕ್ಯಾಂಪಸಸ್ಗಳಲ್ಲಿ ಇರ್ತಕ್ಕಂತಹ ಹೈರಾರ್ಕಿಯಲ್ ಸ್ಟ್ರಕ್ಚರ್, ಫಾರ್ಮಲೈಜೇಷನ್ ಆಗಿರ್ಬೋದು, ಅಥವಾ ಸ್ಟ್ಯಾಂಡರ್ಡನ್ನು ಮೇಂಟೈನ್ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಎಂಪತಿಗೆ ಸ್ಪೇಸ್ ಇಲ್ಲ ಅನ್ನುವಂಥದ್ದು. ಒಬ್ಬ ಇಂಡಿವಿಜುವಲ್ಗೆ ಬೇಕಾಗ್ತಕ್ಕಂಥ ಒಂದು ಎಂಪತಿನೂ ಸಹ ಕ್ಯಾಂಪಸಸಲ್ಲಿ ಸಿಗ್ತಾ ಇಲ್ಲ ಅನ್ನುವಂಥದ್ದಾಗಿ ನಾವು ಕಾಣ್ಬೋದು. ಸೊ ಮೇಜರ್ ಸೂಸೈಡ್ಸ್ಗಳನ್ನು ನಾವು ಕಾಣೋದಾದರೆ ಅಕಾಡೆಮಿಕ್ ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್ ಅಂತ ಕಾಣ್ಬೋದು, ಪರ್ಸ್ನಲ್ ರೀಸನ್ಸ್ ಇರ್ಬೋದು, ಸ್ಟ್ರೆಸ್ ರಿಲೇಟೆಡ್ ಫೈನಾನ್ಷಿಯಲ್ ಡಿಸ್ಟ್ರೆಸ್, ಹಾಗೂ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನನ್ನು ಕಾಣ್ತಾ ಇದ್ದೀವಿ. ಸೊಸೈಟಿಯಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಇನ್ಸ್ಟಿಟ್ಯೂಷನ್ಸ್ಗಳು ಸಹ ಇವತ್ತು ಇನ್ಫ್ಲುಯೆನ್ಸ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ಯಾರೆಂಟ್ಸ್ಗಳ ಪ್ರೆಷರ್ ಆಗಿರ್ಬೋದು, ಫ್ಯಾಮಿಲೀಸ್ ರಿಲೇಟೆಡ್ ಈ ಎಲ್ಲ ಹರಾಸ್ಮೆಂಟ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಸೂಸೈಡ್ಸ್ಗಳನ್ನು ನಾವು ಕಾಣ್ತಾ ಇದ್ದೀವಿ.
ಈ ನಿಟ್ಟಿನಲ್ಲಿ ಈ ಇಶ್ಯೂಸನ್ನು ಅಡ್ರೆಸ್ ಮಾಡಬೇಕು ಅಂತಂದರೆ ಕ್ಯಾಂಪಸಸ್ಗಳಾಗಿರ್ಬೋದು ಅಥವಾ ಇನ್ಸ್ಟಿಟ್ಯೂಷನ್ಸ್ಗಳು ಮೇಜರ್ ಸ್ಟೆಪ್ಪನ್ನು ತೆಗೆದುಕೊಳ್ಬೇಕು ಅಂತ. ಎಜುಕೇಷನ್ನ ಮುಖಾಂತರ ನಾವು ಪ್ರಾಪರ್ ಆಗಿರುವಂತಹ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಗ್ಲೋಬಲ್ ಲೆವೆಲಲ್ಲಿ ಕೆಲವೊಂದಿಷ್ಟು ಕಂಪ್ಯಾರಿಸನನ್ನು ಮಾಡ್ತಾ ಇದ್ದರೆ ಯುನೈಟೆಡ್ ಸ್ಟೇಟಲ್ಲಿರುವಂಥ ಯೂನಿವರ್ಸಿಟೀಸ್ಗಳಲ್ಲಿ ನಾವು ಸೈಕಾಲಜಿಕಲ್ ಸರ್ವಿಸಸನ್ನು ಪ್ರೊವೈಡ್ ಮಾಡೋದಾಗಿ ನೋಡ್ಬೋದು. ಇಲ್ಲಿ ಕೌನ್ಸಿಲಿಂಗ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಕನ್ಸಲ್ಟೇಷನ್ಸ್ಗಳನ್ನು ಮಾಡ್ತಾ ಇದ್ದಾರೆ, ಥೆರಪೀಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಯಾವ ರೀತಿಯಾಗಿ ಸ್ಟೂಡೆಂಟ್ಸ್ ಮೈಂಡ್ಸೆಟ್ ಇರುತ್ತೆ, ಸೊ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಾಪರ್ ಕೌನ್ಸಿಲಿಂಗ್ಗಳನ್ನು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಲೈಸೆನ್ಸ್ಡ್ ಹೊಂದಿರತಕ್ಕಂಥ ಅಥವಾ ವೆಲ್ ನೋನ್ ಆಗಿರ್ತಕ್ಕಂಥ ಸೈಕಾಲಜಿಸ್ಟ್ಗಳಾಗಿರ್ಬೋದು, ಸೈಕ್ಯಾಟ್ರಿಸ್ಟ್ಗಳನ್ನು ಆಗಿರ್ಬೋದು, ಅಥವಾ ಥೆರಪಿಸ್ಟ್ಗಳನ್ನು ಅಥವಾ ಮೆಂಟಲ್ ಹೆಲ್ತ್ ರಿಲೇಟೆಡ್ ಇರತಕ್ಕಂತಹ ವರ್ಕರ್ಸ್ಗಳನ್ನು ಯೂನಿವರ್ಸಿಟೀಸ್ನಲ್ಲಿ ಹೈಯರ್ ಮಾಡ್ತಾ ಇದ್ದಾರೆ, ಅಥವಾ ಅವರ ಒಂದು ಪೊಸಿಷನನ್ನು ನಾವಿಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನಾವು ಸೈಕಾಲಜಿಕಲ್ ಕೌನ್ಸಿಲಿಂಗನ್ನು ಕೊಡಬೇಕು. ಇಂಡಿಯನ್ ಕ್ಯಾಂಪಸಸ್ಸಲ್ಲೂ ಸಹ ಈ ರೀತಿಯಾದಂಥ ಸರ್ವಿಸಸ್ಗಳನ್ನು ತರಬೇಕು. ಇದರಿಂದ ನಾವು ಸೂಸೈಡ್ಸ್ಗಳನ್ನು ತಡೆಗಟ್ಟಬಹುದು. ಸೊ ಈ ಒಂದು ಇಶ್ಯೂಗೆ ಸಂಬಂಧಪಟ್ಟಂತೆ ಪ್ರಾಪರ್ ಸ್ಟ್ರೀಮ್ ಲೈನಿಂಗ್ ಮಾಡಬೇಕು, ಅಥವಾ ಸ್ಟ್ರಾಂಗ್ ಪಾಲಿಸೀಸ್ಗಳನ್ನು ನಾವು ತರಬೇಕು ಅಂತಂದರೆ ಪ್ರಾಪರ್ ಆಗಿರುವಂಥ ಫಾರ್ಮಲೈಸೇಷನ್ ಅವಶ್ಯಕತೆ ಇದೆ. ಇದೊಂದು ಸೆನ್ಸಿಟಿವ್ ಇನ್ಫಾರ್ಮೇಷನ್ ಆಗಿರೋದ್ರಿಂದ ಪ್ರಾಪರ್ ಆಗಿರುವಂಥ ಒಂದು ಪ್ರೋಟೋಕಾಲ್ನ ಅವಶ್ಯಕತೆ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಕೌನ್ಸಿಲಿಂಗ್ ಹಾಗೂ ಥೆರಪೀಸ್ಗಳನ್ನು ಮೇಜರ್ಲಿ ಕನ್ಸಿಡರ್ ಮಾಡ್ತಾ ಈ ಒಂದು ಇಶ್ಯೂಸನ್ನು ಅಡ್ರೆಸ್ ಮಾಡ್ಬೋದು ಅನ್ನುವಂಥದ್ದಾಗಿ. ಇನ್ನು ಮುಂದಿನ ಆರ್ಟಿಕಲ್, ಡೀಲಿಂಗ್ ವಿತ್ ಎಕ್ಸ್ಟ್ರೀಮ್ ಹೀಟ್. ಈ ಒಂದು ಆರ್ಟಿಕಲನ್ನು ಸಿಲೆಬಸ್ಸಲ್ಲಿ ಕನ್ಸಿಡರ್ ಮಾಡೋದಾದರೆ GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಚೇಂಜಲ್ಲಿ ನಾವು ಕನೆಕ್ಟ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲಲ್ಲಿ ಹೀಟ್ ಸ್ಟ್ರೆಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಹೀಟನ್ನು ಕಡಿಮೆ ಮಾಡ್ಬೋದು, ಹಾಗೂ ಪ್ರೆಸೆಂಟ್ ಕಂಡೀಷನಲ್ಲಿ ಯಾವ ರೀತಿಯಾಗಿ ಟೆಂಪ್ರೇಚರ್ ಹೆಚ್ಚಾಗ್ತಾ ಇದೆ, ಕೆಲವೊಂದಿಷ್ಟು ಕೇಸ್ ಸ್ಟಡೀಸ್ಗಳನ್ನು ಸಹ ನಾವಿಲ್ಲಿ ಕಾಣ್ಬೋದು. ಸೊ ಮೊದಲನೇದಾಗಿ 2022 ಒಂದು ರಿಪೋರ್ಟ್ನ ಪ್ರಕಾರ ಸರಿಸುಮಾರು 350 ಮಿಲಿಯನ್ನಷ್ಟು ಪಾಪ್ಯುಲೇಷನ್ ನಮ್ಮ ದೇಶದಲ್ಲಿ ಹೀಟ್ ಸ್ಟ್ರೆಸ್ಗೆ ಒಳಗಾಗಿದೆ ಅಂತ ಲಾಸ್ಟ್ ಇಯರ್ ಏಪ್ರಿಲ್ ಹಾಗೂ ಮೇ ಮಂತಲ್ಲಿರುವಂತಹ ಈ ಒಂದು ಡೇಟಾವನ್ನು ಕಾಣಬಹುದು. 2021 ಹಾಗೂ 2050 ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಡ್ಯೂರೇಷನನ್ನು ನಾವು ಕಾಣ್ಬೋದು ಅಂತ ರಿಪೋರ್ಟ್ ನಮಗೆ ಹೇಳುತ್ತೆ. ಹಾಗೂ ಸರಿಸುಮಾರು 100 ಡಿಸ್ಟಿಕ್ಗಳಲ್ಲಿ 2 to 3.5% ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗೂ 455 ಡಿಸ್ಟಿಕ್ಗಳಲ್ಲಿ 1.5 ಡಿಗ್ರಿ ಸೆಲ್ಸಿಯಸ್ ಟು 2 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ರೈಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೂ ವಿಂಟರ್ ಟೆಂಪ್ರೇಚರನ್ನು ನಾವು ಕನ್ಸಿಡರ್ ಮಾಡಿದರೆ ಸರಿಸುಮಾರು 1.5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇದೆ ಅಂತ ನಾವು ಕಾಣ್ಬೋದು. ಈ ಎಲ್ಲ ಡೇಟಾವನ್ನು ಅಬ್ಸರ್ವ್ ಮಾಡಿದರೆ ಮ್ಯಾಕ್ಸಿಮಮ್ ಏರಿಯಾದಲ್ಲಿ ನಾವು ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇದರಿಂದ ಹೆಚ್ಚು ಜನ ಇವತ್ತು ಹೀಟ್ ಸ್ಟ್ರೆಸ್ಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗೂ ಅರ್ಬನ್ ಏರಿಯಾದಲ್ಲಿ ನೋಡಿದರೆ ಅರ್ಬನ್ ಟೆಂಪ್ರೇಚರು ಸಹ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ನಾರ್ಮಲಿ ನಾವು ಹಳ್ಳಿಗಳನ್ನು ಮತ್ತು ಸಿಟಿಗಳನ್ನು ಕಂಪೇರ್ ಮಾಡಿದರೆ ಸಿಟಿಗಳಲ್ಲಿ ಹೆಚ್ಚು ಟೆಂಪ್ರೇಚರ್ ರೈಸ್ ಆಗ್ತಾ ಇರೋದನ್ನು ಕಾಣ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟನ್ನು ಸಹ ಕಾಣ್ಬೋದು. ಸೊ ರೂರಲ್ ಏರಿಯಾವನ್ನು ನಾವು ಕಂಪೇರ್ ಮಾಡಿದರೆ ಸರಿಸುಮಾರು 4 to 12 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹೆಚ್ಚಿನ ಟೆಂಪ್ರೇಚರನ್ನು ನಾವು ಸಿಟಿಗಳಲ್ಲಿ ನಾವು ಕಾಣ್ಬೋದು. ಇದಕ್ಕೆ ಕಾರಣ ಯಾವ ರೀತಿಯಾಗಿರ್ಬೋದು? ಇಲ್ಲಿರುವಂಥ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ಅಥವಾ ಬಿಲ್ಡಿಂಗ್ ಸ್ಟ್ರಕ್ಚರನ್ನು ನಾವು ಕನ್ಸಿಡರ್ ಮಾಡಿದರೆ ಕೇವಲ ಹೀಟನ್ನು ಅಬ್ಸಾರ್ಬ್ ಮಾಡುತ್ತೆ ಹಾಗೂ ಹೀಟನ್ನು ರೀಟೇನ್ ಮಾಡುತ್ತೆ. ವಾಪಸ್ ರಿಫ್ಲೆಕ್ಷನ್ ಮಾಡ್ತಕ್ಕಂಥ ಫೆಸಿಲಿಟೀಸನ್ನು ನಾವು ಹೆಚ್ಚು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳಲ್ಲಿ ಕಾಣೋದಿಲ್ಲ. ಸೊ ಮೊದಲೇದಾಗಿ ಅರ್ಬನ್ ಹೀಟನ್ನು ನಾವು ಹೆಚ್ಚಾಗ್ತಾ ಇರೋದನ್ನು ಕಾಣ್ಬೋದು. ಜೊತೆಗೆ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸ್ಗಳ ಮೇಲೂ ಸಹ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ. ಟೆಂಪ್ರೇಚರ್ ಹೆಚ್ಚಾಗ್ತಾ ಇರೋದ್ರಿಂದ ಸ್ಪೆಸಿಫಿಕಲಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ಎಕ್ಸಾಂಪಲ್ ಅಂತಂದರೆ ಕ್ಯೂಮಿನ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಂತೆ ಗುಜರಾತ್ ಹಾಗೂ ರಾಜಸ್ಥಾನದಲ್ಲಿ ಹೆಚ್ಚಿನ ಒಂದು ಪ್ರೊಡಕ್ಷನನ್ನು ಮಾಡ್ತಾ ಇರುವಂಥದ್ದು. 90% ಕ್ಯೂಮಿನ್ ಪ್ರೊಡಕ್ಷನ್ ಗುಜರಾತ್ ಹಾಗೂ ರಾಜಸ್ಥಾನದಲ್ಲಿ ಆಗುತ್ತೆ. ಆದರೆ ಟೆಂಪ್ರೇಚರ್ ಇಂಪ್ಯಾಕ್ಟಿಂದಾಗಿ ಗುಜರಾತಲ್ಲಿ ನಾವು ಮೇಜರ್ ಪ್ರೊಡಕ್ಷನನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಗ್ರಿಕಲ್ಚರ್ ಲಾಸಸನ್ನು ನಾವಿಲ್ಲಿ ಕಾಣ್ಬೋದು ಅಂತ ಆಥರ್ ಅವರು ಹೇಳ್ತಾ ಇದ್ದಾರೆ. ಹಾಗೂ ಇಲ್ಲಿ ಡ್ರಾಟ್ ಸಿಚುವೇಶನ್ ಕ್ರಿಯೇಟ್ ಆಗಿದೆ, ಮೋರ್ಟಾಲಿಟಿ ರೇಟನ್ನು ಸಹ ನಾವು ಕಾಣ್ಬೋದು ಅಂತ. ಸೊ ಈ ಒಂದು ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ, ಇದನ್ನು ನಾವು ಯಾವ ರೀತಿಯಾಗಿ ತಡೆಗಟ್ಟಬೇಕು? ಅದರಲ್ಲೂ ಇವತ್ತು ಅರ್ಬನ್ ಏರಿಯಾಕ್ಕೆ ಸಂಬಂಧಪಟ್ಟಂತೆ ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟನ್ನು ನಾವು ಯಾವ ರೀತಿಯಾಗಿ ಕಾಣ್ತಿದ್ದೀವಿ, ಇದನ್ನು ನಾವು ಕಡಿಮೆ ಮಾಡಬೇಕು ಅಂತಂದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆಚ್ಚಿನ ಒಂದು ಫೋಕಸನ್ನು ಮಾಡಬೇಕು ಅಂತ. ಹಾಗೂ ಅರ್ಬನ್ ಏರಿಯಾಗಳಲ್ಲಿ ನಾವು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ಸ್ಗಳನ್ನು ಸೆಟಪ್ ಮಾಡಬೇಕು. ಲೇಕ್ಸ್ಗಳನ್ನು ಸೆಟಪ್ ಮಾಡೋದಾಗಲಿ ಅಥವಾ ಕೆಲವೊಂದಿಷ್ಟು ಗಾರ್ಡನ್ಸ್ಗಳನ್ನು ಬೆಳೆಸೋದಾಗಲಿ, ಪ್ಲಾಂಟ್ಸ್ಗಳ ಒಂದು ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ನಾವು ಆದಷ್ಟು ಹೀಟನ್ನು ಕಡಿಮೆ ಮಾಡ್ಬೋದು. ಹಾಗೂ ಅರ್ಬನ್ ಬಿಲ್ಡಿಂಗ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ನಾವು ಬ್ರಿಕ್ಸನ್ನು ಯೂಸ್ ಮಾಡ್ಬೋದು. ಬ್ರಿಕ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ಹಾಗೂ ಟೆರ್ಕೋಟಾ ಟೈಲ್ಸ್ಗಳನ್ನು ಯೂಸ್ ಮಾಡೋದ್ರ ಮುಖಾಂತರ ಈಸಿಯಾಗಿ ಏರ್ ಎಸ್ಕೇಪ್ ಆಗಲಿಕ್ಕೆ ಸಹಕಾರಿಯಾಗುತ್ತೆ. ಇದರಿಂದ ಆದಷ್ಟು ನಾವು ಟೆಂಪ್ರೇಚರನ್ನು ಕಡಿಮೆ ಮಾಡ್ಬೋದು ಹಾಗೂ ವೆಹಿಕ್ಯುಲರ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡ್ಬೋದು. ಫ್ಯಾಕ್ಟರೀಸ್ಗಳ ಒಂದು ಎಮಿಷನ್ಸನ್ನು ಕಡಿಮೆ ಮಾಡಬೇಕು ಅಂತ.
ಜೊತೆಗೆ ಕುಕ್ಕಿಂಗ್ ಫ್ಯೂಯಲ್ಸ್ಗಳಿಗೆ ಸಂಬಂಧಪಟ್ಟಂತೆ ಇಂಡೋರ್ ಏರ್ ಪೊಲ್ಯೂಷನನ್ನು ಸಹ ನಾವು ತಡೆಗಟ್ಟಬೇಕು. ಅರ್ಬನ್ ಹೀಟನ್ನು ರೆಡ್ಯೂಸ್ ಮಾಡುವಂತಹ ನಿಟ್ಟಿನಲ್ಲಿ ನಾವು ಹೆಚ್ಚು ನ್ಯಾಚುರಲ್ ವೆಜಿಟೇಷನನ್ನು ಸಹ ಪ್ರಮೋಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸಾಂಪಲ್ ಅಂತಂದರೆ ಚಂಡೀಗಢಲ್ಲಿ ರೆಸ್ಪಾನ್ಸಿವ್ ಆಗಿರ್ತಕ್ಕಂಥ ಇನಿಷಿಯೇಟಿವನ್ನು ತೆಗೆದುಕೊಂಡಿದ್ದಾರೆ. ಸ್ಪೆಸಿಫಿಕಲಿ ನ್ಯಾಚುರಲ್ ವೆಜಿಟೇಷನನ್ನು ಪ್ರಮೋಟ್ ಮಾಡೋದಾಗಲಿ ಹಾಗೂ ಬಿಲ್ಡಿಂಗ್ಸ್ಗಳನ್ನು ತಯಾರು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಡ್ ಹೌಸಸನ್ನು ಹೆಚ್ಚು ಪ್ರಮೋಟ್ ಮಾಡೋದು, ಇದರಿಂದ ಕ್ಲೈಮೇಟ್ ರೆಸ್ಪಾನ್ಸಿವ್ ಆರ್ಕಿಟೆಕ್ಚರನ್ನು ಬಿಲ್ಟ್ ಮಾಡ್ದಂಗೆ ಆಗುತ್ತೆ. ಇದರಿಂದ ನಾವು ಟೆಂಪ್ರೇಚರನ್ನು ರೆಡ್ಯೂಸ್ ಮಾಡ್ಬೋದು. ಪ್ಲಾಂಟೇಷನ್ ಮೇಲೆ ಹೆಚ್ಚು ಫೋಕಸನ್ನು ಮಾಡ್ತಾ ಇದ್ದಾರೆ. ಹಾಗೂ ಸಿಟೀಸ್ಗಳ ಅಕ್ಕಪಕ್ಕ ಸ್ಮಾಲ್ ವಾಟರ್ ಬಾಡೀಸ್ಗಳನ್ನು ಸಹ ಇವರು ಡೆವಲಪ್ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಹೀಟನ್ನು ಆದಷ್ಟು ಕಡಿಮೆ ಮಾಡ್ಬೋದು. ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ಗಳನ್ನು ಇವತ್ತು ಯಾವ ರೀತಿಯಾಗಿ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದಾಗಿ ಇವರು ಫೋಕಸ್ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ರಿಲೇಟೆಡ್ ಇರುವಂತನೂ ಸಹ ಕೆಲವೊಂದಿಷ್ಟು ಪಾಲಿಸೀಸ್ಗಳನ್ನು ತಂದಿದ್ದಾರೆ, ಅಂದರೆ ವೆಹಿಕ್ಯುಲರ್ ಎಮಿಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ. ಹಾಗೂ ಇನ್ನೊಂದು ಮೇಜರ್ ಕನ್ಸರ್ನ್ ಅಂತಂದರೆ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಫಿಲ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದರೆ ಈ ಲ್ಯಾಂಡ್ ಫಿಲ್ಸ್ಗಳಿಂದ ಫೈರ್ ಆಗುವಂಥ ಸಾಧ್ಯತೆ ಇರುತ್ತೆ. ಏಕೆಂದರೆ ಹೆಚ್ಚು ಮೀಥೇನ್ ಕಂಟೆಂಟನ್ನು ನಾವು ಕಾಣ್ಬೋದು. ಈ ಒಂದು ಮೀಥೇನ್ ಕಂಟೆಂಟಿಂದ ಫೈರ್ಸ್ಗಳಾಗುತ್ತೆ. ಈ ಒಂದು ಫೈರ್ಸ್ ಕಂಡೀಷನ್ ಇವತ್ತು ಹೀಟನ್ನು ಹೆಚ್ಚು ಕ್ರಿಯೇಟ್ ಮಾಡುತ್ತೆ. ಅರ್ಬನ್ ಏರಿಯಾಗಳಲ್ಲಿ ಹೆಚ್ಚು ಟೆಂಪ್ರೇಚರ್ ಇನ್ಕ್ರೀಸ್ ಆಗಲಿಕ್ಕೆ, ಅರ್ಬನ್ ಹೀಟ್ ಆಗಲಿಕ್ಕೆ ಮೇಜರ್ಲಿ ಲ್ಯಾಂಡ್ ಫಿಲ್ಗಳ ಒಂದು ಕಾಂಟ್ರಿಬ್ಯೂಷನನ್ನು ನಾವು ಕಾಣ್ಬೋದು. ಯಾವ ರೀತಿಯಾಗಿ ನಾವು ಸಾಲಿಡ್ ವೇಸ್ಟನ್ನು ಮ್ಯಾನೇಜ್ ಮಾಡ್ತೀವಿ ಅನ್ನುವಂಥದ್ದಾಗಿ ಇದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಡ್ ಆಗಿರುವಂತಹ ಗೈಡ್ಲೈನ್ಸ್ ಆಗಿರ್ಬೋದು, ಪಾಲಿಸೀಸ್ಗಳಾಗಿರ್ಬೋದು. ಸೊ ಇಲ್ಲಿ ಸ್ಪೆಸಿಫಿಕಲಿ ಅರ್ಬನ್ ಹೀಟನ್ನು ಯಾವ ರೀತಿಯಾಗಿ ನಾವು ರೆಡ್ಯೂಸ್ ಮಾಡಬೇಕು, ಇಲ್ಲಿರುವಂಥ ಎಕ್ಸ್ಟ್ರೀಮ್ ಹೀಟನ್ನು ಯಾವ ರೀತಿಯಾಗಿ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ವೆಜಿಟೇಷನನ್ನು ಪ್ರಮೋಟ್ ಮಾಡೋದಾಗಲಿ, ಟ್ರಾನ್ಸ್ಪೋರ್ಟೇಷನ್ಗೆ ಸಂಬಂಧಪಟ್ಟಂತೆ ಪಾಲಿಸೀಸ್ಗಳನ್ನು ತರೋದಾಗಲಿ, ವೆಹಿಕಲನ್ನು ನಾವು ಯಾವ ರೀತಿಯಾಗಿ ಯೂಸೇಜ್ ಮಾಡಬೇಕು, ಇವತ್ತು ಪರ್ಸ್ನಲ್ ವೆಹಿಕಲನ್ನು ಬಿಟ್ಟು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು. ಹಾಗೂ ಲ್ಯಾಂಡ್ ಫಿಲ್ ಅಥವಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತಹ ಕನ್ಸರ್ನ್ ಆಗಿರ್ಬೋದು, ಯಾವ ರೀತಿಯಾಗಿ ವೇಸ್ಟ್ ಸೆಗ್ರಿಗೇಷನನ್ನು ಮಾಡ್ತಾ ಇದ್ದೀವಿ, ಹೀಟ್ನಿಂದ ಯಾವ ರೀತಿಯಾಗಿ ಫುಡ್ ಪ್ರೊಡಕ್ಷನ್ ಮೇಲೆ ಅಥವಾ ಕ್ರಾಪ್ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದಾಗಲಿ, ಈ ಎಲ್ಲ ಅವೇರ್ನೆಸ್ಸನ್ನು ನಾವು ಪಾಲಿಸಿ ಲೆವೆಲಲ್ಲಿ ತರಬೇಕು. ಹಾಗೂ ಸ್ಟೇಟ್ ಎಂಟಿಟಿ ಆಗಿರ್ಬೋದು, ಡಿಸ್ಟಿಕ್ ಎಂಟಿಟಿ ಆಗಿರ್ಬೋದು, ಹಾಗೂ ಸಿಟಿ ರಿಲೇಟೆಡ್ ಇರತಕ್ಕಂಥ ಎಂಟಿಟೀಸ್ಗಳು ಎಲ್ಲ ಒಟ್ಟಾರೆಯಾಗಿ ಕೊಲ್ಯಾಬ್ರೇಷನ್ ಮುಖಾಂತರ ಗೈಡ್ಲೈನ್ಸ್ಗಳನ್ನು ತರಬೇಕು. ಇದನ್ನು ಫಾಲೋ ಮಾಡೋದ್ರ ಮುಖಾಂತರ ನಾವು ಎಕ್ಸ್ಟ್ರೀಮ್ ಹೀಟನ್ನು ಫೈಟ್ ಮಾಡ್ಬೋದು ಅನ್ನುವಂಥದ್ದಾಗಿ ಆಥರ್ ಅವರು ಹೇಳ್ತಾ ಇದ್ದಾರೆ. ಇದನ್ನು ಯಾವ ರೀತಿಯಾಗಿ ಡೀಲ್ ಮಾಡಬೇಕು ಅನ್ನುವಂಥ ಡೈಮೆನ್ಷನನ್ನು ಈ ಆರ್ಟಿಕಲಿಂದ ನಾವು ತೆಗೆದುಕೊಳ್ಬೋದು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಡೈಮೆನ್ಷನ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಇನ್ನು ಮುಂದಿನ ಆರ್ಟಿಕಲ್, ಹೌ ಕೋಸ್ಟಲ್ ಸ್ಪೀಷೀಸ್ ಆರ್ ಲಿವಿಂಗ್ ಆನ್ ಪ್ಲಾಸ್ಟಿಕ್ ಡೆಬ್ರೀಸ್ ಇನ್ ದ ಓಷನ್. ಈ ಒಂದು ಆರ್ಟಿಕಲನ್ನು ಸಿಲೆಬಸಲ್ಲಿ ನಾವು GS ಪೇಪರ್ 3 ನಡಿನಲ್ಲಿ ಎನ್ವಿರಾನ್ಮೆಂಟ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಮರೈನ್ ಪೊಲ್ಯೂಷನ್ ಆಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಪೊಲ್ಯೂಷನ್ಗೆ ರಿಲೇಟೆಡ್ ಇರುವಂತೆ ಕನ್ಸಿಡರ್ ಮಾಡ್ಬೋದು. ಸೊ ಜಿಯೋಲಾಜಿಕಲ್ ಟೈಮ್ ಸ್ಕೇಲನ್ನು ಸ್ಟಡಿ ಮಾಡುವಾಗ ಆಂಥ್ರೋಪೋಸಿನ್ ಇಪೋಕ್ ಅಂತ ನಾವು ನೋಡಿರ್ತೇವೆ. ಇಲ್ಲಿ 2.6 ಮಿಲಿಯನ್ ಇಯರ್ ಎಗೋ ಇರುವಂಥ ಈ ಒಂದು ಡ್ಯೂರೇಷನನ್ನು ಆಂಥ್ರೋಪೋಸಿನ್ ಇಪೋಕ್ ಅಂತ ಕರೀತಾರೆ. ಈ ಡ್ಯೂರೇಷನಲ್ಲಿ ಮಾನವನ ಆ್ಯಕ್ಟಿವಿಟೀಸ್ಗಳು ಭೂಮಿಯ ವಾತಾವರಣವನ್ನು ಹಾಗೂ ಓಷನ್ಸ್ ಆಗಿರ್ಬೋದು ಮತ್ತು ನ್ಯೂಟ್ರಿಯೆಂಟ್ ಸೈಕ್ಲಿಂಗನ್ನು ಇನ್ಫ್ಲುಯೆನ್ಸ್ ಮಾಡ್ತಾ ಬರ್ತಾ ಇರೋದು. ಆ ಸಂದರ್ಭವನ್ನು ನಾವು ಆಂಥ್ರೋಪೋಸಿನ್ ಇಪೋಕ್ ಅಂತ ಕನ್ಸಿಡರ್ ಮಾಡಿದ್ವಿ. ಆದರೆ ಇವಾಗ ಕೆಲವೊಂದಿಷ್ಟು ಸೈಂಟಿಸ್ಟ್ಗಳ ಕ್ವಶನ್ ಮಾರ್ಕ್ ಅಂತಂದರೆ, ಈ ಒಂದು ಆಂಥ್ರೋಪೋಸಿನ್ ಇಪೋಕ್ ಯಾವಾಗ ಸ್ಟಾರ್ಟ್ ಆಗಿದೆ? ನಾವು ಫಸ್ಟ್ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡಿರುವಂಥ ಸಂದರ್ಭದಲ್ಲಿ ಆಗಿದೆನಾ, ಅಥವಾ ನಾವು ರ್ಯಾಪಿಡಾಗಿ ಇಂಡಸ್ಟ್ರಿಯಲೈಜೇಷನನ್ನು ಮಾಡಿರುವಂಥ ಸಂದರ್ಭದಲ್ಲಿ, ಅಥವಾ ಸೆಕೆಂಡ್ ವರ್ಲ್ಡ್ ವಾರ್ ಆಗಿರುವಂಥ ಸಂದರ್ಭದಲ್ಲಿ, ಅಥವಾ ಬಿಗ್ಗೆಸ್ಟ್ ಕ್ವಶನ್ ಅಂದರೆ ಪ್ಲಾಸ್ಟಿಕ್ ಥ್ರಾಶ್. ಇವತ್ತು ಅರ್ಬನಲ್ಲಿ ನಾವು ಕಾಣ್ತಾ ಇದ್ದೀವಿ, ರಿವರಲ್ಲಿ ನಾವು ಪ್ಲಾಸ್ಟಿಕ್ ಥ್ರಾಶನ್ನು ಕಾಣ್ತಾ ಇದ್ದೀವಿ, ಫಾರೆಸ್ಟಲ್ಲೂ ಸಹ ಪ್ಲಾಸ್ಟಿಕ್ ಮಟೀರಿಯಲ್ಸ್ಗಳನ್ನು ಕಾಣ್ತಾ ಇದ್ದೀವಿ. ಸೊ ಎಲ್ಲ ಏರಿಯಾದಲ್ಲೂ ಸಹ ಇವತ್ತು ನಾವು ಪ್ಲಾಸ್ಟಿಕ್ ರಿಲೇಟೆಡ್ ಇರತಕ್ಕಂಥ ವೇಸ್ಟನ್ನು ಕಾಣ್ತಾ ಇದ್ದೀವಿ. ಇದರಿಂದ ಅರ್ತ್ ಸರ್ಫೇಸ್ ಅಥವಾ ಭೂಮಿಯ ವಾತಾವರಣ ಇವತ್ತು ಬದಲಾವಣೆ ಆಗಿದೆನಾ ಅನ್ನುವಂಥ ಒಂದು ಕ್ವಶನ್ ಮಾರ್ಕನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಸ್ಪೆಸಿಫಿಕಲಿ ಗ್ರೇಟ್ ಪ್ಯಾಸಿಫಿಕ್ ಗಾರ್ಬೇಜ್ ಪ್ಯಾಚ್ ಯಾವ ರೀತಿಯಾಗಿ ಫಾರ್ಮ್ ಆಗಿದೆ, ಯಾವ ರೀತಿಯಾಗಿ ವಿಂಡ್ಸ್ಗಳು ಇನ್ಫ್ಲುಯೆನ್ಸ್ ಮಾಡಿದೆ, ಹಾಗೂ ಓಷನ್ ಕರೆಂಟ್ಸ್ಗಳ ಒಂದು ಇನ್ಫ್ಲುಯೆನ್ಸ್ನ ಆಧಾರದ ಮೇಲೆ ಗೈರೀಸ್ಗಳ ಫಾರ್ಮೇಷನ್ ಆಗಿರ್ಬೋದು, ಹೇಗೆ ಡೆಬ್ರೀಸ್ಗಳ ಡೆಪಾಸಿಟ್ ಆಗಿದೆ. ಮೇಜರ್ಲಿ ನಾರ್ತ್ ಪೆಸಿಫಿಕ್ ರೀಜನಲ್ಲಿ ನಾವು ಗಾರ್ಬೇಜ್ ಡೆಪಾಸಿಟ್ ಆಗಿರೋದನ್ನು ಕಾಣ್ಬೋದು. ಈ ಒಂದು ಪ್ಯಾಚಸ್ಗಳಿಗೆ ಇನ್ನೊಂದು ಕಾಂಟ್ರಿಬ್ಯೂಷನ್ ಅಂತಂದರೆ 2011ರಲ್ಲಿ ಆಗಿರುವಂಥ ಸುನಾಮಿ, ಜಪಾನಲ್ಲಿ ಆಗಿರುವಂಥ ಸುನಾಮಿನೂ ಸಹ ಈ ಗಾರ್ಬೇಜ್ ಪ್ಯಾಚ್ಗೆ ಕಾಂಟ್ರಿಬ್ಯೂಷನನ್ನು ಮಾಡಿದೆ ಅನ್ನುವಂಥದ್ದಾಗಿ ನಾವು ಕಾಣ್ಬೋದು. ಸೊ ಮೇಜರ್ಲಿ ಪ್ಲಾಸ್ಟಿಕ್ ಡೆಬ್ರೀಸ್ಗಳಿಂದಾಗಿ ಭೂಮಿಯ ಮೇಲೆ ಆಗಿರುವಂಥ ಒಂದು ಇಂಪ್ಯಾಕ್ಟನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥದ್ದಾಗಿ ಸೈಂಟಿಸ್ಟ್ಗಳ ಕನ್ಸರ್ನ್ ಏನಂತಂದರೆ, ಈ ಬರುವಂತಹ ಸಮ್ಮರಲ್ಲಿ ಒಂದು ಆಂಥ್ರೋಪೋಸಿನ್ ವರ್ಕಿಂಗ್ ಗ್ರೂಪ್ ಏನಿದೆಯಲ್ಲ, ಅದು ಕೆಲವೊಂದಿಷ್ಟು
ಮೀಟಿಂಗನ್ನು ಮಾಡ್ತಾ ಇದೆ, ಸೆಷನ್ಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದೆ. ಯಾವ ರೀತಿಯಾಗಿ ಈ ಒಂದು ಸಿಚುವೇಷನನ್ನು ನಾವು ಆಂಥ್ರೋಪೋಸಿನ್ ಇಪೋಕ್ ಅಂತ ಕನ್ಸಿಡರ್ ಮಾಡ್ಬೋದು ಅನ್ನುವಂಥದ್ದಾಗಿ ಈ ನಿಟ್ಟಿನಲ್ಲಿ ಆರ್ಟಿಕಲನ್ನು ನಾವು ಕಾಣ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ಕೈಗಾರಿಕೆಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸ್ವತಂತ್ರತೆಯನ್ನು ನಾವು ಕಾಣ್ತಾ ಇಲ್ಲ. ಇದಕ್ಕೆ ಕಾರಣ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಇಲ್ಲಿರುವಂಥ 4 ರೀಸನ್ಸ್ಗಳಲ್ಲಿ ಸರಿಯಾದ ರೀಸನ್ ಯಾವ ರೀತಿಯಾಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಮೊದಲೇದಾಗಿ ಆಬ್ಸೆನ್ಸ್ ಆಫ್ ಹೆವಿ ಇಂಡಸ್ಟ್ರೀಸ್ ಹಾಗೂ ಸ್ಕೇರ್ಸಿಟಿ ಆಫ್ ಫಾರಿನ್ ಕ್ಯಾಪಿಟಲ್ಸ್ ಆಗಿರ್ಬೋದು, ಸ್ಕೇರ್ಸಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್, ಪ್ರಿಫರೆನ್ಸಸ್ ಆಫ್ ದ ರಿಚ್ ಟು ಇನ್ವೆಸ್ಟ್ ಇನ್ ಇಂಡಿಯಾ. ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದಂತಹ ರೀಸನ್ ಯಾವ ರೀತಿಯಾಗಿದೆ, ಯಾಕೆ ನಾವು ಕೈಗಾರಿಕೆಯಲ್ಲಿ ಅಷ್ಟೊಂದು ಸ್ವತಂತ್ರತೆಯನ್ನು ಕಾಣಲಿಲ್ಲ, ಬ್ರಿಟಿಷರ ಆಳ್ವಿಕೆಯಲ್ಲಿರುವಂಥ ಸಿಚುವೇಶನ್ ಯಾವ ರೀತಿಯಾಗಿದೆ ಅನ್ನೋದ್ರ ಮೇಲೆ ನೀವು ಆನ್ಸರನ್ನು ಮಾಡ್ಬೋದು. ಹಾಗೂ ಇಲ್ಲಿರುವಂಥ QR ಕೋಡ್ನ ಮುಖಾಂತರ ನೀವು ನಮ್ಮ ಲಾಯಕ್ಸ್ ಬ್ಯಾಂಗ್ಳೂರು ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗೋದ್ರ ಮುಖಾಂತರ UPSC ಪ್ರಿಪ್ರೇಷನ್ಗೆ ಸಂಬಂಧಪಟ್ಟಂಥ ಅಪ್ಡೇಷನ್ಸ್ಗಳನ್ನು ಪಡ್ಕೋಬೋದಾಗಿದೆ.